ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ಎಲ್ಪಿಜಿ ಗ್ಯಾಸ್ ಹಾಗೂ ಡೀಸೆಲ್ ಅಭಾವದಿಂದ ಹೈರಾಣಾಗಿರೋ ಮೀನುಗಾರರಿಗೆ ಇದೀಗ ದೊಡ್ಡ ಹೊಡೆತ ಬಿದ್ದಿದೆ. ಭಾರೀ ಪ್ರಮಾಣದಲ್ಲಿ ಮೀನುಗಾರಿಕೆ ನಡೆಯಬೇಕಿದ್ದ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮೀನುಗಾರರಿಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕರಾವಳಿಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚುತ್ತಲೇ ಇದೆ. ಇದರಿಂದಾಗಿ ಜನರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ತೊಂದರೆ ಅನುಭವಿಸುತ್ತಿದ್ದು, ಇದೀಗ ಈ ತಾಪದ ಬಿಸಿ ಜಲಚರಗಳಿಗೂ ತಟ್ಟಿದೆ. ರಾಜ್ಯದ ಕರಾವಳಿಯಲ್ಲಿ ಆಗಸ್ಟ್ನಿಂದ ಮೇ ತನಕ ಮೀನುಗಾರಿಕೆ ನಡೆದು ಜೂನ್, ಜುಲೈ ತಿಂಗಳಲ್ಲಿ ಮೀನುಗಾರಿಕೆಗೆ ರಜೆ ಇರುತ್ತೆ. ಆದರೆ ಈ ಬಾರಿ ಅತಿಯಾದ ತಾಪಮಾನದಿಂದ ಮತ್ಸ್ಯಕ್ಷಾಮ ತಲೆದೂರಿದೆ. 2 ತಿಂಗಳು ಮೊದಲೇ ಬಹುತೇಕ ಬೋಟ್ಗಳು ದಡ ಸೇರಿದ್ದು, ಕೇವಲ 10% ಬೋಟ್ಗಳು ಮೀನುಗಾರಿಕೆ ನಡೆಸುತ್ತಿವೆ. ಸಮುದ್ರದಲ್ಲಿ ಮೀನು ವಿರಳವಾಗಿರೋದು, ಇಂಧನ ಮತ್ತು ಗ್ಯಾಸ್ ಪೂರೈಕೆ ಅಡಚಣೆ ಸೇರಿದಂತೆ ಹಲವು ಕಾರಣಗಳಿಂದಾಗಿ ಹಲವಾರು ಬೋಟ್ಗಳು ಸಮುದ್ರಕ್ಕೆ ತೆರಳದೆ ನಿಂತಿವೆ. ಭಾರೀ ಪ್ರಮಾಣದ ಬಿಸಿಲು ತಾಪಮಾನದಲ್ಲಿ ಆಗುತ್ತಿರುವ ಏರಿಕೆಯಿಂದ ಮೀನುಗಳು ಆಳ ಸಮುದ್ರದ ತಳ ಸೇರಿವೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರು ನೂರಾರು ನಾಟಿಕಲ್ ಮೈಲ್ಸ್ ಆಳ ಸಮುದ್ರಕ್ಕೆ ತೆರಳಿದ್ರೂ ಬಲೆಗೆ ಮೀನು ಬೀಳ್ತಿಲ್ಲ. ಈ ಪರಿಣಾಮ ಮೀನುಗಾರರು ಬರಿಗೈಲಿ ಮರಳುತ್ತಿದ್ದಾರೆ. ಮುಖ್ಯವಾಗಿ ಹೇಳಬೇಕಂತಂದರೆ ಹವಾಮಾನ ವೈಪರೀತ್ಯ ಏನೀಗ ನಾವು ಬಿಸಿಲಿನ ಹೊಡೆತವನ್ನು ಇಲ್ಲಿ ಬದಿಯಲ್ಲಿ ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವೋ, ಅದೇ ರೀತಿ ಸಮುದ್ರದಲ್ಲೂ ಕೂಡ ಅದಕ್ಕಿಂತ 3 ಪಟ್ಟು ಹೆಚ್ಚಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಮೀನುಗಳೆಲ್ಲ ತೀರ ಎಷ್ಟು ಸಾಧ್ಯ ಅಷ್ಟು ಆಳ ಸಮುದ್ರಕ್ಕೆ ಹೋಗ್ತದೆ. ಅಂದರೆ ನಮ್ಮ ಡೀಪ್ ಸಿ ಬೋಟುಗಳು ಹತ್ತಿರ 1 ಕಿಲೋಮೀಟರ್ವರೆಗೆ ಬಲೆಗಳನ್ನು ಇಳಿಸುವಂಥದ್ದೇ ಬೋಟುಗಳು. ಅದಕ್ಕೂ ಸಿಗದಷ್ಟು ಆಳವಾಗಿ, ಅಂದರೆ ಬಂಡೆಕಲ್ಲಿನ ಅಡಿಭಾಗ, ನೀರಿನ ಅಡಿಯಲ್ಲಿರುವಂಥ ಬಂಡೆಕಲ್ಲಿನ ಅಡಿಭಾಗ ಸೇರಿಕೊಳ್ಳೋದು, ಕೆಸರಿನಲ್ಲಿ ಕೂತ್ಕೊಳ್ಳೋದು, ಇಂಥದ್ದೆಲ್ಲ ನಡೀತಾ ಇರ್ತದೆ. ಸಮುದ್ರದ ನೀರಿನ ತಾಪಮಾನದಲ್ಲಿ ಉಂಟಾದ ಬದಲಾವಣೆ ಮತ್ತು ಜಾಗತಿಕ ಹವಾಮಾನ ಪರಿಸ್ಥಿತಿಯ ಪರಿಣಾಮದಿಂದ ಮೀನುಗಳ ಚಲನವಲನದಲ್ಲಿ ವ್ಯತ್ಯಾಸ ಉಂಟಾಗಿದೆ ಎಂದು ಹೇಳಲಾಗಿದೆ. ಸಾಮಾನ್ಯವಾಗಿ ಪೀಕ್ ಸೀಸನ್ನಲ್ಲಿ ಸಿಗುವಷ್ಟು ಮೀನು ಈ ಬಾರಿ ಸಿಗ್ತಿಲ್ಲ. ಪರಿಣಾಮವಾಗಿ ಮೀನುಗಾರರ ಆದಾಯದಲ್ಲಿ ಕುಸಿತ ಉಂಟಾಗಿ ಆರ್ಥಿಕ ಸಂಕಷ್ಟ ಹೆಚ್ಚಾಗಿದೆ. ಕರಾವಳಿಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ಧಗೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಬಹುದೊಡ್ಡ ಹೊಡೆತವನ್ನು ಕೂಡ ಉಂಟು ಮಾಡ್ತಾ ಇರುವಂಥದ್ದು. ಈಗ ಈ ಬಿಸಿಲದಗೆ ಜಲಚರಗಳಿಗೂ ಕೂಡ ತಟ್ಟಿರುವಂಥದ್ದು. ಇದರಿಂದಾಗಿ ಸಮುದ್ರದ ಮೀನುಗಾರಿಕೆಗೆ ಬಹುದೊಡ್ಡ ಆಘಾತವೇ ಉಂಟಾಗಿದೆ. ಕರಾವಳಿ ಭಾಗದಲ್ಲಿ ಮೀನುಗಳು ಸಿಗದೆ ಹೋದರೆ ಇಡೀ ರಾಜ್ಯಕ್ಕೆ ಈ ಎಫೆಕ್ಟ್ ಬೀಳುವಂಥದ್ದು. ಎಂದರೂ ಮೀನಿನ ಪ್ರಿಯರೇನಿದ್ದಾರೆ ಅಥವಾ ಮೀನಿನ ಮಾಂಸ ಪ್ರಿಯರೇನಿದ್ದಾರೆ ಅವರಿಗೆ ಬಹುದೊಡ್ಡ ಆಘಾತವೇ ಉಂಟುತ್ತದೆ. ಮುಂದಿನ ದಿನಗಳಲ್ಲಿ ಇದರ ರೇಟ್ಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಮುಖ್ಯವಾಗಿ ಬಿಸಿಲ ಧಗೆಗೆ ಕರಾವಳಿ ಭಾಗದಲ್ಲಿ ಮತ್ಸ್ಯಗಳು ಸಿಗ್ತಾ ಇಲ್ಲ, ಮತ್ಸ್ಯ ಅಭಾವ ಉಂಟಾಗಿದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದುಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.